ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ನ ಶುರು ಮಾಡಿದ್ಮೇಲೆ ನಮಗೆ ಸಹಜವಾಗಿ ಒಂದು ಸಪ್ಲಿಮೆಂಟ್ಸ್ ನಮಗೆ ಬಹಳ 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 ರೆಕಮೆಂಡಬಲ್ ಲಿಸ್ಟಲ್ಲಿ ಬರುತ್ತೆ. ಅದು ಬೇರೆ ಯಾವುದೂ ಅಲ್ಲ, ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಪ್ರಾಡಕ್ಟ್ಸ್ನ ಫಾರ್ಮುಲಾ 2 ಅಂತ ಕರೆಯಲ್ಪಡುವ ಮಲ್ಟಿ ವೈಟಮಿನ್ ಮಿನರಲ್ ಹರ್ಬಲ್ ಟ್ಯಾಬ್ಲೆಟ್ ಪ್ಲಸ್. ಈ ಒಂದು ಸಪ್ಲಿಮೆಂಟ್ಸ್ನ ನಮಗೆ ಕೋಚ್ ಆಗಿರಲಿ ಅಥವಾ ಒಂದು ಟ್ರೈನಿಂಗ್ ಸಿಸ್ಟಮಲ್ಲಾಗಿರಲಿ ಅಥವಾ ಪ್ರಾಡಕ್ಟ್ಸ್ ಇನ್ಫಾರ್ಮೇಷನ್ ಸೆಷನ್ಸ್ನಲ್ಲಿ ಅಥವಾ ವೆಲ್ನೆಸ್ ಲಿವಿಂಗ್ ಪ್ರೋಗ್ರಾಮ್ನಲ್ಲಿ ಅಥವಾ ಬೇರೆಯವರು ಯೂಸ್ ಮಾಡ್ತಿರೋ ಮುಖಾಂತರ ಇದು ನಮಗೆ ರೆಕಮೆಂಡ್. ಹಾಗಾದರೆ ಇದನ್ನ ತೊಗೋಬಹುದಾ? ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ? ಇದನ್ನ ತೊಗೊಳೋದ್ರಿಂದ ವೆಯ್ಟ್ ಲೂಸ್ಗೆ ಹೆಲ್ಪ್ ಆಗುತ್ತಾ, ವೆಯ್ಟ್ ಗೇನ್ಗೆ ಹೆಲ್ಪ್ ಆಗುತ್ತಾ, ಮತ್ತು ಏನಕ್ಕೆ ಹೆಲ್ಪ್ ಆಗುತ್ತೆ, ಇದು ನಿಜವಾಗ್ಲೂ ರೆಕಮೆಂಡಬಲ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಇವತ್ತೆಲ್ಲ ಕೂಡ ಚರ್ಚೆ ಮಾಡೋಣ. ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತೀರಾ ತಪ್ಪದೆ ಫಾಲೋ ಮಾಡಿ. ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸಾಧಾರಣವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ತಿನ್ನುವಂತಹ ಊಟದಲ್ಲಿ ನಮ್ಮ ಬಾಡಿಗೆ ಬೇಕಾಗಿರೋ ಸತ್ವಭರಿತವಾದಂತಹ ಏನು ಪೋಷಕಾಂಶಗಳು ನಾವೇನು ಕರೆಯಲ್ಪಡ್ತೀವಲ್ವ, ವಿಟಮಿನ್ ಎ, ಬಿ, ಸಿ, ಡಿ, ಕ್ಯಾಲ್ಸಿಯಮ್ಮು, ಕಾಪರು, ಮೆಗ್ನೀಷಿಯಮು, ಪ್ರೋಟೀನು, ಫೈಬರು ಇವೆಲ್ಲ ಹೇಳ್ತೀವಲ್ವ, ಇವೆಲ್ಲ ನಮ್ಮ ಬಾಡಿಗೆ ಅಷ್ಟು ಸಿಗ್ತಾ ಇಲ್ಲ. ಬಿಕಾಸ್ ಆಫ್ ಫುಡ್ ಕ್ವಾಲಿಟಿ, ಗ್ರೇಡ್, ಕೆಮಿಕಲ್ ಬೇಸ್ಡ್ ಫುಡ್, ಹೈಬ್ರಿಡ್ ಈ ಥರ ಇರೋದು, ಮತ್ತು ನಮ್ಮದು ಲೈಫ್ ಸ್ಟೈಲ್ ಕೂಡ ಹಾಗೆ ಸರಿ ಇಲ್ಲ. ಒಳ್ಳೆಯ ಅಭ್ಯಾಸಗಳು ಇಲ್ಲದೆ ಇರೋವಂಥದ್ದು, ಸರಿಯಾದ ನಿದ್ರೆ ಅಭ್ಯಾಸ ಇಲ್ಲ, ನೀರಿನ ಅಭ್ಯಾಸ ಇಲ್ಲ. ಫಸ್ಟ್ ಆಫ್ ಆಲ್ ಸ್ಟ್ರೆಸ್ಫುಲ್ ಲೈಫ್ನ ಲೀಡ್ ಮಾಡ್ತಾಯಿದ್ದೀವಿ. ಮತ್ತು ನಾವು ಏನು ಎರ್ನಿಂಗ್ಸ್ ಮಾಡ್ತಿದ್ದೀವೋ ಅದರಲ್ಲಿ ಒಂದಷ್ಟು ಒಳ್ಳೆಯ ಫುಡ್ನ ತಿನ್ನೋದಕ್ಕೋಸ್ಕರ ನಾವು ಟೈಮ್ ಹಾಕದೆ ಬಾಡಿಗೆ ಬೇಡದೇ ಇರುವಂಥ ಜಂಕ್ ಫುಡ್, ಫಾಸ್ಟ್ ಫುಡ್, ಸ್ಟ್ರೀಟ್ ಫುಡ್, ಇನ್ನು ಏನೇನು ಹೊಸ ಜಂಕ್ ಫುಡ್ಗಳು ಎಲ್ಲ ಎಲ್ಲ ಟ್ರೈ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ವಿ. ಹಿಂಗಿದ್ದಾಗ ನಮ್ಮ ಬಾಡಿಗೆ ಬೇಡದೇ ಇರುವಂಥದ್ದು ಜಾಸ್ತಿ ಹೋಗ್ತಿರ್ಬೇಕಾದಾಗ ಬಾಡಿ ತುಂಬ ಸಮಸ್ಯೆಗಳು ಶುರುವಾಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಬೇಕಾಗೋದು ಕೂಡ ಹೋಗದೇ ಇದ್ರೂ ಕೂಡ ಡಿಫಿಷಿಯನ್ಸಿ ಆಗುತ್ತೆ. ಈ ಎರಡೂ ಕೂಡ ನಮ್ಮ ಬಾಡಿಗೆ ಆಗೋದ್ರಿಂದ ನಮ್ಮ ಬಾಡಿನಲ್ಲಿ ಎಷ್ಟೋ ವ್ಯತಿರಿಕ್ತ ಪರಿಣಾಮಗಳು ಶುರುವಾಗಿ ಬಾಡಿ ಅನ್ಕಂಡೀಷನ್ ಲೆವೆಲ್, ಹಾರ್ಮೋನಲ್ ಇಶ್ಯೂಸ್ಗಳು, ಅನ್ಸ್ಟೇಬಲ್ ವೆಯ್ಟ್ ಅಥವಾ ಅನ್ಸ್ಟೇಬಲ್ ಎನರ್ಜಿ, ಬಾಡಿ ಪ್ರಾಪರಾಗಿ ಎನರ್ಜೆಟಿಕ್ ಆಗಿ ಇಲ್ಲದೆ ಇರುವಂಥದ್ದು, ಹೀಗೆ ಬೇರೆ ಬೇರೆ ಏನೇನೋ ಸಮಸ್ಯೆಗಳು ದಿನೇ ಜಾಸ್ತಿ ಆಗಬಹುದು. ಅದು ನಾವೆಲ್ಲರೂ ನೋಟಿಸ್ ಮಾಡ್ತಾ ಇದ್ದೀವಿ ಆಲ್ರೆಡಿ. ಸೊ ಇವಾಗ ನಮ್ಗೆ ಏನು ಮೈನಸ್ ಆಗಿದೆಯೋ ಅದನ್ನು ಕೊಡೋಕ್ಕೆ ಶುರು ಮಾಡಿದ್ರೆ ಆಟೋಮೆಟಿಕ್ಲಿ ನಮ್ಮ ಬಾಡಿ ರೆಡಿ ಆಗಿಬಿಡುತ್ತೆ. ಸಿಂಪಲ್. ನಾವು ಅದನ್ನು ಬಿಟ್ಟು ಆ ಕೊರತೆ ಕಾಯಿಲೆ ಆದಮೇಲೆ ಹಾಸ್ಪಿಟ್ಲು ಮೆಡಿಕೇಶನ್ಸು ಅದು ಇದು ಸಫರ್ ಪಡೋದಕ್ಕಿಂತ ಆ ಕೊರತೆ ಆಗೋಂಥ ಸಮಯದಲ್ಲೇ ಬುದ್ಧಿವಂತಿಕೆ ಉಪಯೋಗಿಸಿ ರೆಡಿ ಮಾಡಿಕೊಂಡು ಏನು ಡಿಫಿಷಿಯನ್ಸಿ ಆಗಿದೆ, ವೈಟಮಿನ್ಸ್ ಮಿನರಲ್ಸಾ ರೆಡಿ ಮಾಡ್ಕೊಳ್ಳೋಣ, ತಗೊಳ್ಳೋಣ. ಆ್ಯಂಡ್ ನಿದ್ರೆ ಸರಿ ಇಲ್ವಾ, ನಿದ್ರೆ ಮಾಡೋಣ. ನೀರಿನ ಅಭ್ಯಾಸ ಸರಿ ಇಲ್ವಾ, ಮಾಡ್ಕೊಳ್ಳೋಣ. ಒಳ್ಳೆ ಅಭ್ಯಾಸಗಳು ಸರಿ ಇಲ್ವಾ, ಒಳ್ಳೆ ಅಭ್ಯಾಸಗಳನ್ನ ಶುರು ಮಾಡೋಣ. ಕೆಟ್ಟ ಅಭ್ಯಾಸಗಳಿದೆಯಾ ಅದನ್ನ ಕಟ್ ಮಾಡೋಣ. ಹೀಗೆ ನಿಧಾನಕ್ಕೆ ಚೇಂಜ್ ಮಾಡ್ತಾ ಹಾಗೇನೆ ಬಾಡಿಗೆ ಬೇಕಾಗಿರೋ ಸಫಿಷಿಯೆಂಟ್ ನ್ಯೂಟ್ರಿಷನ್ ಕೂಡ ಕೊಡಲೇಬೇಕು. ಯಾಕಂದರೆ 80% ನಮ್ಮ ಬಾಡಿಗೆ ಬೇಕಾಗಿರೋದು ನ್ಯೂಟ್ರಿಷನ್. ಫಿಸಿಕಲ್ ಫಿಟ್ನೆಸ್ ಅಲ್ಲ, ಅದು 20% ಅಷ್ಟೇ. ಬಟ್ ತುಂಬ ಜನ ಉಲ್ಟಾ ಮಾಡ್ತಿರ್ತಾರೆ. 80% ವರ್ಕೌಟ್ ಮಾಡಿ 20% ಫುಡ್ ಕೊಡ್ತಾ ಇದ್ದಾರೆ. ಅದು ಕೂಡ ಇಷ್ಟೇ ಬರೋದಾದ್ರೆ ಹರ್ಬಲ್ ಲೈಫಲ್ಲಿ ಇರುವಂಥ ಮಲ್ಟಿ ವೈಟಮಿನ್ಗೂ ಸಾಧಾರಣ ಹೊರಗಡೆ ಇರುವಂಥ ವೈಟಮಿನ್ಸ್ಗೂ ಏನು ಡಿಫ್ರೆನ್ಸ್ ಇದ್ರೆ, ಸ್ವಲ್ಪ ಕಾಸ್ಟ್ ವೈಸ್ ಕಡಿಮೆ ಇರುತ್ತೆ, ಇದು ಸ್ವಲ್ಪ ಕಾಸ್ಟ್ ವೈಸ್ ಜಾಸ್ತಿ ಇರುತ್ತೆ. ಇದು ಮೇಜರ್ ಡಿಫ್ರೆನ್ಸ್. ಎರಡನೇದು ಬಂದು ಅದರದ್ದು ಸೋರ್ಸ್ ಬಂದು ಗೊತ್ತಿಲ್ಲ ಯಾವುದನ್ನ ಮಾಡಿರ್ತಾರೆ ಅಂತ, ಮತ್ತೆ ಬಂದು ಅದು ಮೆಡಿಸನ್ ಫಾರ್ಮೇಟಲ್ಲಿ ಇರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಬಂದು ಪ್ಲಾಂಟ್ ಸೋರ್ಸ್. ಮತ್ತು ಇದು ತಿನ್ನುವಂತಹ ಕ್ಯಾಟಗರಿಗೆ ಇದು ಬರುತ್ತೆ. FSSAI ಅನ್ನತ್ತ ಯಾವ ಬ್ರ್ಯಾಂಡ್ ಮೇಲೆ ಅಥವಾ ಯಾವ ಒಂದು ಪ್ರಾಡಕ್ಟ್ ಮೇಲೆ ಹಾಕಿರ್ತಾರೆ, ಇದು ತಿನ್ನುವಂತಹ ಪ್ರಾಡಕ್ಟ್ ಅಂತ ಕನ್ಸಿಡರೇಷನ್. ಸೊ ಇದಕ್ಕೆ ಯಾವುದೇ ರೀತಿಯಂಥ ಮೆಡಿಕಲ್ ಅಡ್ವೈಸರಿ ಏನು ಬೇಕಾಗಿರಲ್ಲ. ಬಟ್ ನೀವೇನ ಮೆಡಿಕೇಶನ್ಸಲ್ಲಿ ಏನಾದ್ರು ಆಲ್ರೆಡಿ ಇದ್ದರೆ ಖಂಡಿತ ಇದಕ್ಕೆ ರೆಕಮೆಂಡಬಲ್ ಫಿಸಿಷಿಯನ್ದು ರೆಕಮೆಂಡೇಶನ್ ಇರುತ್ತೆ. ಆದರೆ ನೀವು ಆಲ್ರೆಡಿ ಒಂದು ಮಲ್ಟಿ ವೈಟಮಿನ್ ಆ್ಯಡ್ ಮಾಡಿದ್ದೀರಾ, ಸೊ ನಿಮಗೆ ನೀಡ್ ಇದೆ ಅಂತ ಹೇಳಿದ್ರೆ ಇದನ್ನು ತಗೋಬಹುದು. ಇದು ಕೂಡ ಕೋಚ್ ಸಲಹೆ ಮೇಲೆ ತಗೋಬೇಕು. ಅವ್ರು ಹೇಳಿದ ಪ್ರಾಪರ್ ಗೈಡ್ಲೈನ್ಸ್ ಮುಖಾಂತರನೇ ತಗೋಬೇಕು. ಸುಮ್ಮನೆ ನಾನೇನು ತೋರಿಸ್ದೆ ಚೆನ್ನಾಗಿದೆ ಅಂತ ಹೇಳಿ ಎಲ್ಲ ಒಂದು ಕಡೆ ತಗೊಳ್ಳೋದಲ್ಲ. ಏನೇನು ಕಂಟೆಂಟ್ಸ್ ಇದೆ ಅಂತ ನೋಡೋದಾದ್ರೆ, ಫಸ್ಟ್ ಬಂದು ಬೀಟಾ ಕ್ಯಾರೋಟಿನ್. ಸೊ ವಿಟಮಿನ್ ಎ ಅಂತ ತುಂಬ ಕಡೆ ಮೆನ್ಷನ್ ಮಾಡ್ತಾರೆ. ಆ್ಯಕ್ಚುಲಿ ವಿಟಮಿನ್ ಎ ಅನ್ನೋದು ಪ್ಲಾಂಟ್ ಸೋರ್ಸಲ್ಲಿ ಡೈರೆಕ್ಟ್ ಫಾರ್ಮಲ್ಲಿ ಇರೋದಿಲ್ಲ. ಸೊ ಬೀಟಾ ಕ್ಯಾರೋಟಿನ್ ಇರುತ್ತೆ, ಅದು ನಮ್ಮ ಬಾಡಿ ಆಮೇಲೆ ವಿಟಮಿನ್ ಎ ಆಗಿ ಕನ್ವರ್ಟ್ ಮಾಡುತ್ತೆ. ವಿಟಮಿನ್ ಸಿ, ವಿಟಮಿನ್ D2, ವಿಟಮಿನ್ ಇ, ವಿಟಮಿನ್ B3, B5, B12, B1, B6, ವಿಟಮಿನ್ ಕೆ, ಫೋಲಿಕ್ ಆಸಿಡ್, ಬಯೋಟಿನ್, ವಿಟಮಿನ್ B2, ಇಷ್ಟು ವೈಟಮಿನ್ಸ್ಗಳು ನಮಗೆ ಈಸಿಯಾಗಿ ಸಿಗುತ್ತೆ. ಅದು ನಮಗೆ ನೀಟಾಗಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ. ಮಿನರಲ್ಸ್, ಲವಣಾಂಶದ ಕಡೆಗೆ ಬರೋಣ. ಕ್ಯಾಲ್ಸಿಯಂ, ಅಯೋಡಿನ್, ಸೆಲೆನಿಯಂ, ಕ್ರೋಮಿಯಂ, ಐರನ್, ಮೆಗ್ನೀಷಿಯಂ, ಮ್ಯಾಂಗನೀಸ್, ಜಿಂಕ್, ಪೊಟ್ಯಾಸಿಯಂ. ಸೊ ಇಷ್ಟು ಕೂಡ ಇದರಲ್ಲಿ
ಮಿನರಲ್ಸ್ ಕ್ಯಾಟಗರಿಲಿ ಬರುತ್ತೆ. ಇನ್ನು ಒಂದಷ್ಟು ಎಕ್ಸ್ಟ್ರಾ ಕಂಟೆಂಟ್ಸ್ ಕೂಡ ಇದೆ, ಲೈಕೋಪಿನ್, ಲೂಟಿನ್, ಇನ್ಸುಲಿನ್, ಕ್ಯಾಲ್ಕೋಲಿನ್, ಹೀಗೆ ಒಂದಷ್ಟು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಕೂಡ ಇದರಲ್ಲಿದೆ. ಸೊ ಇದು ಎಲ್ಲನೂ ಕೂಡ ಎವ್ರಿಡೇ ನಮ್ಮ ಡಯಟ್ನಲ್ಲಿ ಆ್ಯಡ್ ಮಾಡೋದ್ರಿಂದ ಓವರ್ ಆಲ್ ಇದೇನು ವೆಯ್ಟ್ ಲೂಸ್, ವೆಯ್ಟ್ ಗೇನ್, ವೆಯ್ಟ್ ಮ್ಯಾನೇಜ್ಮೆಂಟ್ ಹಂಗೆ ಬರಲ್ಲ. ಇದು ಓವರ್ ಆಲ್ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ನೀವು ವೆಯ್ಟ್ ಗೇನ್ ಮಾಡ್ತಿದ್ರು ಹೆಲ್ಪ್ ಆಗುತ್ತೆ. ನೀವು ಮಸಲ್ ಗೇನ್ ಮಾಡಿ, ನೀವೇನೋ ವರ್ಕೌಟ್ ಮಾಡಿ, ಜಿಮ್ಮಲ್ಲಿ ವರ್ಕೌಟ್ ಮಾಡಿ ಮಸಲ್ಸ್ ಗೇನ್ ಮಾಡೋಕ್ಕೆ ಹೋಗ್ತಿದ್ದೀರಾ, ಸಿಕ್ಸ್ ಪ್ಯಾಕ್ಗೋ ಅಥವಾ ಮಸಲ್ ಡೆವಲಪ್ಮೆಂಟ್ಗೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಸೂಪರ್ ಪ್ರಾಡಕ್ಟ್, ಸೂಪರ್ ಅಂದರೆ ಸೂಪರ್ ಪ್ರಾಡಕ್ಟ್ ಇದು. ಆ್ಯಂಡ್ ನೀವೆಲ್ಲ ವೆಯ್ಟ್ ಲೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಕೂಡ ಬಾಡಿಗೆ ಬೇಕಾದ ವೈಟಮಿನ್ಸ್, ಮಿನರಲ್ಸ್ ಕೂಡ ಸಫಿಷಿಯೆಂಟಾಗಿ ಫುಲ್ಫಿಲ್ ಮಾಡೋಕ್ಕೂ ಇದು ಹೆಲ್ಪ್ ಆಗುತ್ತೆ. ಓವರಾಲ್ ಆಗಿ ಹೇಳ್ಬೇಕಂದ್ರೆ ಇಟ್ಸ್ ಅ ಕೋರ್ ಪ್ರಾಡಕ್ಟ್. ಸೊ ನೀವು ಆಲ್ರೆಡಿ ಶೇಕ್ ಫ್ರೆಶ್ ತಗೊಳ್ತಿದ್ದೀರಾ ಅಂತ ಹೇಳಿದ್ರೆ ಇದು ಕೋರ್ ಪ್ರಾಡಕ್ಟ್ಸ್ ಕ್ಯಾಟಗರಿ, ಆ ಕ್ಯಾಟಗರಿನಲ್ಲಿ ಬರುತ್ತೆ. ಸೊ ಇದನ್ನು ನೀವು ಉಪಯೋಗಿಸ್ಕೋಬಹುದು ಕೋಚ್ನ ಸಲಹೆ ಮೇರೆಗೆ. ದಿನಕ್ಕೆ ಎಷ್ಟು ತಗೋಬೇಕು? ಆ್ಯಸ್ ಪರ್ ರೆಕಮೆಂಡೇಬಲ್ ಪ್ರಕಾರ 90 ಟ್ಯಾಬ್ಲೆಟ್ಸ್ ಒಂದು ಬಾಕ್ಸಲ್ಲಿ ಬರುತ್ತೆ. ಸೊ ದಿನಕ್ಕೆ ಅಟ್ಲೀಸ್ಟ್ 3, ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ತೆಗೆದುಕೊಳ್ಳಬಹುದು. ಬೆನಿಫಿಟ್ಸ್ ತುಂಬ ಇದೆ. ಇದು ಬೆನಿಫಿಟ್ಸ್ ಹೇಳೋಕ್ಕೆ ನಾನು ಆವಾಗಲೇ ಹೇಳಿದ್ನಲ್ಲ, ವೈಟಮಿನ್ಸ್, ಮಿನರಲ್ಸ್ಗಳು ಯಾವ್ದಿದೆ ಅಂತ. ಈಗ ಬಯೋಟಿನ್ ಹೇಳಿದೆ, ವಿತ್ ಕ್ಯಾಲ್ಸಿಯಂ ಹೇಳಿದೆ, ಮೆಗ್ನೀಷಿಯಂ ಹೇಳಿದೆ. ಸೊ ಇದ್ರದ್ದು ಇನ್ಫಾರ್ಮೇಷನ್ ನೀವು ತೆಗೆದುಬಿಟ್ರೆ ಸಾಕು, ಇದು ಏನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತೇಳಿ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸಿಂಪಲ್. ಸೊ ಇದು ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಮಾತ್ರ ಅಂತಲ್ಲ, ನಿಮ್ಮದು ತಲೆ ಕೂದಲಿಂದ ಹಿಡಿದು ಕಾಲಿನ ಬೆರಳಿನ ಊರಿನವರೆಗೂ ಬಾಡಿಗೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸೇ ಇದರಲ್ಲಿ ಫಿಲಪ್ ಆಗಿರೋದು. ಸೊ ಹಂಗಾಗಿ ಇದನ್ನ ಆರಾಮಾಗಿ ತೆಗೆದುಕೊಳ್ಳಬಹುದು. ಸೊ ನಿಮ್ಮಲ್ಲಿ ಯಾರಿಗಾದ್ರು ಇದು ಜೆನ್ಯೂನ್ ಪ್ರಾಡಕ್ಟ್ಸ್ ವಿತ್ ಬಿಲ್, ವಿತ್ ಕೊರಿಯರ್, ವಿತ್ ಪ್ರಾಪರ್ ಗೈಡ್ಲೈನ್ಸ್, ಪ್ರಾಪರ್ ಕೋಚಿಂಗ್ ಬೇಕಾಗಿತ್ತು ಅಂತ ಹೇಳಿದ್ರೆ ಸೊ ಇಲ್ಲಿ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತ ಗೈಡ್ ಮಾಡ್ತೀನಿ. ಹಾಗೆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಕೂಡ ಶುರುವಾಗಿದೆ. ಸೊ ನಿಮ್ಮಲ್ಲಿ ಯಾರಿಗಾರು ಕೂಡ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಸ್ಟಾರ್ಟ್ ಮಾಡಬೇಕು, ನಾನು ಕೂಡ ಹೆಲ್ತಿ ಆಗಬೇಕು, ಫಿಟ್ ಆ್ಯಂಡ್ ಫೈನ್ ಆಗಬೇಕು ಅಂತ ಹೇಳಿದ್ರು ಕೂಡ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಬೈ ಬೈ.